ಮುಸ್ಲಿಂ ಸಮುದಾಯಕ್ಕೆ ಸಂಬಂಧಪಟ್ಟಂತಹ ಮತ್ತೊಬ್ಬ ವ್ಯಕ್ತಿನ ಇವತ್ತು ಜೆಸಿ ನಗರ ಪೊಲೀಸ್ ಠಾಣೆಯಿಂದ ನಮ್ಮ ಆಶ್ರಮಕ್ಕೆ ಕಳಿಸ್ಕೊಟ್ಟಿದ್ದಾರೆ. ಅವ್ರ ಹೆಸರು ಫಯಾಜ್ ಅಂತ ಹೇಳಿ. ಅವ್ರನ್ನ ಯಾರು ಆರೈಕೆ ಮಾಡೋರಿಲ್ಲ, ನೀವು ಆರೈಕೆ ಮಾಡಬೇಕು ಅಂತ ಹೇಳಿ ಒಂದು ಲೆಟರ್ ಕೊಟ್ಟು ನಮ್ಮ ಆಶ್ರಮಕ್ಕೆ ಇವತ್ತು ಕಳಿಸ್ಕೊಟ್ಟಿದ್ದಾರೆ. ಸೊ ಅವ್ರಿಗೆ ಕೆಲವೊಂದು ಆಸೆಗಳಿದೆ. ಏನಪ್ಪಾ ಅಂತಂದ್ರೆ, ನಾನು ಶುಕ್ರವಾರ ನಮಾಜ್ ಮಾಡಬೇಕು, ನನ್ನ ಕಳಿಸ್ಕೊಡಿ ಅಂತ ಹೇಳಿದ್ರು. ಖಂಡಿತವಾಗ್ಲೂ ನಮ್ಮ ಆಶ್ರಮದಲ್ಲಿ ಅವ್ರಿಗೆ ನಮಾಜ್ ಮಾಡಕ್ಕೆ ನಾವು ಅವಕಾಶ ಮಾಡಿಕೊಡ್ತೀವಿ. ಹಾಗೆ ಮತ್ತೊಂದು ವಿಚಾರ ಏನಪ್ಪಾ ಅಂತಂದ್ರೆ, ಅವ್ರಿಗೆ ಈಗಾಗಲೇ 62 ವರ್ಷ ಆಗಿದ್ದು ಅವ್ರಿಗೆ ಒಬ್ರು ಮಗಳಿದ್ದಾರೆ. ಮಗಳ ಹೆಸರು ನಫೀಜಾ ಅಂತ ಹೇಳಿ. ಸೊ ಅವರು ಆ ತಂದೆ ಹೇಳೋ ಪ್ರಕಾರ ನನ್ನ ಮಗಳು ನನ್ನ ಆರೈಕೆ ಮಾಡ್ತಿಲ್ಲ, ಸೊ ಆದ್ರಿಂದ ನಾನು ಆಶ್ರಮದಲ್ಲೇ ಇರ್ತೀನಿ, ನನಗೆ ವಸತಿ ಊಟ ಆಶ್ರಯ ಕೊಟ್ರೆ ಸಾಕು ಅಂತ ಹೇಳಿದರೆ ಖಂಡಿತವಾಗ್ಲೂ ನಮ್ಮ ಆಶ್ರಮದ ಕಡೆಯಿಂದ ಉಚಿತವಾಗಿ ಇವೆಲ್ಲ ಸೌಲಭ್ಯ ಕೊಡ್ತೀರಿ. ಹಾಗೆ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪಾ ಅಂತಂದ್ರೆ, ನಿಮ್ಗೂ ಅಷ್ಟೇ ರಸ್ತೆಯಲ್ಲಿ ಯಾರಾದ್ರೂ ಊಟ ನೀರು ಇಲ್ದಿರ ಭಿಕ್ಷೆ ಬೇಡ್ತಿದ್ರೆ ದಯವಿಟ್ಟು ಅವ್ರಿಗೆ ₹1 ₹2 ಕೊಡೋಕೆ ಹೋಗ್ಬೇಡಿ. ಸೊ ಅವ್ರನ್ನ ಕರ್ಕೊಂಡೋಗಿ ಒಂದು ಸ್ಟೇಷನ್ಗೆ, ಸೊ ಅಲ್ಲಿಂದ ಪರ್ಮಿಷನ್ ತಗೊಂಡು ಈ ತರ ಒಂದು ಲೆಟ್ರ್ ಮಾಡಿಸ್ಕೊಂಡು ನೀವು ಇಲ್ಲಿ ನಮ್ಮ ಆಶ್ರಮಕ್ಕೆ ಕರ್ಕೊಂಬಂದ್ರೆ ಖಂಡಿತವಾಗ್ಲೂ ಅವ್ರು ಇರೋ ತನಕ ಊಟ ಆಗಿರ್ಬೋದು, ಬಟ್ಟೆ ಆಗಿರ್ಬೋದು, ಆಶ್ರಯ ಆಗಿರ್ಬೋದು, ಇದೆಲ್ಲ ಕೊಟ್ಟು ನಾವು ಅವ್ರಿಗೆ ಚೆನ್ನಾಗಿ ನೋಡ್ಕೋತೀವಿ. ಸೊ ಆದಷ್ಟು ಬೇಗ ಈ ವಿಡಿಯೋನ ಶೇರ್ ಮಾಡಿ. ನಿಮ್ಮ ಮನೆಗಳ ಹತ್ರ ಯಾರಾದ್ರೂ ಇಂಥ ವ್ಯಕ್ತಿಗಳು ಸಿಕ್ಕಿದ್ರೆ ದಯವಿಟ್ಟು ನಮ್ಮ ಆಶ್ರಮಕ್ಕೆ ಕರ್ಕೊಂಬಂದು ಅವ್ರನ್ನ ಸೇರಿಸಿದ್ರೆ ಅವ್ರ ಜೀವನ ಚೆನ್ನಾಗಿರುತ್ತೆ. ಎಲ್ರಿಗೂ ಒಳ್ಳೇದಾಗ್ಲಿ. ಧನ್ಯವಾದಗಳು.